ಫ್ರೆಂಡ್ಸ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಅನದರ್ ಬ್ಲಾಗ್ ಆ್ಯಂಡ್ ವೆಲ್ಕಮ್ ಟು ಸಮೀರ್ ಬ್ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಕಾಲೇಜ್ಗೆ ಹೋಗ್ತಾ ಇದ್ದೇವೆ. ನಾವು ನಮ್ಮ ಒಂದು ಕಾಲೇಜಿನ ಒಂದು ಹೊಸ ಕ್ಯಾಂಪಸ್ ತೋರಿಸ್ತಾ ಇದ್ದೇನೆ. ಬನ್ನಿ ಹೋಗೋಣ. ನಾವು ಇವಾಗ ಟೈಮ್ ಆಗೈತಿ. ನಮ್ಮನಿಂದ ಸ್ವಲ್ಪ ದೂರಕ್ಕೆ ಬಂದರೆ ಇಲ್ಲಿ ಹಳಿಪಟ್ರಿ ಐತಿ. ಈ ಕಡೆ ಸೈಡ್ ಇದು ಏನು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಈ ಸೈಡ್ ಹೋಗೋದು ಸೋಲಾಪುರ ಕಡೆ, ಈ ಸೈಡ್ ಹೋಗೋದು ಹುಬ್ಳಿ ಕಡೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಸ್ವಲ್ಪ ದೂರದಲ್ಲಿ ಒಂದು ಹಳಿಪಟ್ರಿ ಇದೆ. ಹಲೋ ಫ್ರೆಂಡ್ಸ್, ನೋಡಿರಿ, ನಾ ಹೋಗೋದು ಜಾಸ್ತಿ ಅಂತಂದ್ರೆ ಗಾಡಿಗೆ ಹೋಗ್ತೀನಿ. ಆದ್ರೆ ನಿಮಗೋಸ್ಕರ ಬ್ಲಾಗಿಂಗ್ ಮಾಡ್ತಾ ಇದ್ದೀನಲ್ಲ, ಅದ್ರ ಸಂಬಂಧ ಏನೈತಿ, ನಾನು ಹೋಗ್ತಾ ಇರೋದು ಇವಾಗ ಬಸ್ಸಿಗೆ. ಇವಾಗ ನಮ್ದು ಕಾಲೇಜಿಗೆ ಹೋಗೋಕ್ಕೆ ಡಿಸ್ಟೆನ್ಸ್ ಅಂದರೆ ಒಂದು 5 ರಿಂದ 6 ಕಿಲೋಮೀಟ್ರ್ ದೂರ ಐತೆ ನಮ್ಮ ಕಾಲೇಜ್. ಅಲ್ಲಿಗೆ ಹೋಗೋಕ್ಕೆ ಆಟೋನೂ ಅದಾವೆ, ಬಸ್ನೂ ಅದಾವೆ. ನಾವು ಹೋಗ್ತಾ ಇದ್ದು ಬಸ್ ವಿವೇಕನಗರ ಒಳಗೆ ನಮ್ಮ ಬಸ್ ಅದ. ಅಂದರೆ ಕನಕದಾಸ್ ಟು ಭೂತ್ನಾಳ್ ಕೆರೆ ರೋಡ್, ಭೂತ್ನಾಳ್ ಕೆರೆ ಏನೈತಲ್ಲ ಅದರದ್ದು ಆಸ್ಪಾಸೆ ನಮ್ಮ ಕಾಲೇಜ್ ಐತಿ, ಸೋಲಾಪುರ ರೋಡಿಗೆ. ಇವಾಗ ನಾ ಬಸ್ಸಿಗೆ ಹೋಗ್ತೀನಿ. ನೋಡೋಣ ಇವಾಗ ನಮಗೆ ಬಸ್ ಸಿಗ್ತೈತೋ ಇಲ್ಲೋ ಅಂತ ನೋಡೋಣ. ಡೈರೆಕ್ಟ್ ಸಿಕ್ತರೆ ತುಂಬ ಚಲೋ ಐತಿ, ಏನು ಪ್ರಾಬ್ಲಮ್ ಆಗಲ್ಲ. ಡೈರೆಕ್ಟ್ ಹೋಗ್ತೀವಿ. ಅಕಸ್ಮಾತ್ ಬಸ್ ಸಿಗಲಿಲ್ಲ ಅಂದರೆ ಆಟೋಕ್ಕೆ ಹೋಗಬೇಕು. ಆಟೋಗಂದರೆ ಬಿಜಾಪುರನಾಗ ಕಂಡಪಟ್ಟಿ ಅಮೌಂಟ್ ಐತಿ. ಇಲ್ಲಿಂದ ಗಾಂಧಿ ಚೌಕ್ 20, ಹಂಗೆ 20 ಅಂಥೇಳಿ ₹100 ಆಗ್ತದೆ. ಆದರೆ ಬಸ್ಸಿಗೆ ಹೋದರೆ ಡೈರೆಕ್ಟ್ ಒಂದು 20 ಅಥವಾ 30 ರೂಪಾಯಿ ಹೋಗ್ತೀವಿ. ಹಾಗಾದ್ರೆ ಇರಲಿ, ನಡಿತೈತಿ ಅದನ್ನು. ಬನ್ನಿ ಇವಾಗ ಬಸ್ ಸಿಗ್ತೈತೋ ಇಲ್ಲೋ ಅಂಥೇಳಿ ನೋಡೋಣ ಅಂತ. ಬನ್ನಿ ಹೋಗೋಣ. ಆ್ಯಂಡ್ ನೋಡಿರಿ, ಇದೇ ನಮ್ಮ ಸ್ಕೂಲು, ಶಿವಶನಿ ಹೆಮ್ರೆಡ್ಡಿ ಬಲ್ಲಮ್ಮ ಸ್ಕೂಲು. LKG ಇಂದ ಹಿಡಿದು 10th ವರೆಗೆ ಇದೇ ಒಂದು ಸ್ಕೂಲಲ್ಲಿ ಕಲ್ತಿದ್ದೀವಿ. ಹಲೋ ಫ್ರೆಂಡ್ಸ್, ನೋಡಿರಿ, ಇವಾಗ ಸ್ಟಾಪಿಗೆ ಬಂದೀವಿ, ವಿವೇಕನಗರ ಸ್ಟಾಪಿಗೆ. ಬಸ್ ಇನ್ನೂ ಹತ್ರ ಟೈಮ್ ಆಗಿಲ್ಲ, 9:20 ಐತಿ ಬಸ್. ಏನು ಜಲ್ದಿ ಇವತ್ತು ಕೆಲವೊಂದು ಸಲ ಜಲ್ದಿ ಹೋಗ್ತೈತಿ, ಕೆಲವೊಂದು ಸಲ ಲೇಟ್ ಆಗ್ತೈತಿ. ಬಸ್ ಹೋಗಿತ್ತೋ ಏನೋ ನಂಗಂತ ಗೊತ್ತಿಲ್ಲ, ನೋಡೋಣ ಅಂತ. ಬಸ್ ಬರ್ತದೇನಂತೇಳಿ. ಇದು ಒಂದು ವಿವೇಕನಗರ ಎಲ್ಲಿಪ್ಪ ಅಂತಂದರೆ ಕರೆಕ್ಟ್ ಈ ಒಂದು ಮಾನ್ಯತಾ ಆಸ್ಪತ್ರೆ ಎದುರಿಗೆ ಐತಿ ಸ್ಟಾಪ್. ಇಲ್ಲಿ ಈ ಒಂದು ಸ್ಟಾಪ್ನಿಂದ ಏನೈತಿ, ನಾನು ನಮ್ಮ ಕಾಲೇಜ್ ಕಡೆ ಹೋಗ್ತೀನಿ. ನೋಡಬೇಕು, ಈಗ ಕನಕದಾಸ್ ಈ ಸೈಡ್ ಐತಿ, ಬಸ್ ಬರಬೇಕು, ಇನ್ನೂ ಬಂದಿಲ್ಲ. ಬಂದಮೇಲೆ ಹೋಗೋಣ ಅಂತ. ಅಲ್ಲಿವರೆಗೂ ವೇಟ್ ಮಾಡೋಣ. ನೋಡಿ, ಟೈಮ್ ಅಂತ ಆಗೈತಿ ಬಸ್ ಬರೋದು. ಕನಕದಾಸ್ಲಿಂದ ಬಸ್ ಬರ್ತೈತಿ. ಭೂತ್ನಾಳಕ್ಕೆ ಹೋಗೋ ಬಸ್, ಆ ಒಂದು ಬಸ್ಸಿಗೆ ಹೋದರೆ ನಮ್ಮ ಕಾಲೇಜು ಅಲ್ಲೇ ಬರ್ತೀನಿ, ಒಂದು ದಾರಿಯಲ್ಲಿ. ಇವಾಗ ಎನಿ ಟೈಮ್ ಬರ್ಬೋದು ಅದಕ್ಕೆ ಅಂತೇಳಿ ನಾವು ಅಲ್ಲಿ ಕುಂತಿದ್ದೀವಿ. ಅಲ್ಲಿಂದ ಈಗ ಇಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ ಬಸ್ ಬರ್ತದೆ ಅಂತೇಳಿ. ಬಂತು ನೋಡಿ ನಮ್ಮ ಬಸ್. ಇದೇ ಬಸ್ ಒಳಗೆ ನಾವು ಈಗ ಭೂತ್ನಾಳಕ್ಕೆ ಹೋಗ್ತೀವಿ, ಅಂದರೆ ನಮ್ಮ ಕಾಲೇಜ್ಗೆ ಹೋಗ್ತೀವಿ. ಇದೇ ಒಂದು ಬಸ್ ಹತ್ಕೊಂಡು ಬನ್ನಿ ಹೋಗೋಣ. ಕರೆಕ್ಟ್ ಟೈಮಿಗೆ ಬಂದಿದೆ, ಒಂದು 5 ನಿಮಿಷ ಲೇಟ್ ಆಗಿದೆ, ಪರವಾಗಿಲ್ಲ, ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ನಮ್ದು ಓಲ್ಡ್ ಕ್ಯಾಂಪಸ್ ನೋಡ್ರಿ. ಈ ಕಡೆ ಒಳಗೈತಿ. ಇವಾಗ ಹೋಗಿದ್ದು, ಈಗ ಇದ್ರಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬೇಕು, ನ್ಯೂ ಕ್ಯಾಂಪಸ್ಸಿಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ ಒಳಗೆ ಹೋಗ್ಬೇಕು. ನಮ್ಮದು ಓಲ್ಡ್ ಕ್ಯಾಂಪಸ್ ಅಂದರೆ ಇವಾಗ ನ್ಯೂ ನಮ್ಮದು ಬಿಲ್ಡಿಂಗ್ ಶಿಫ್ಟ್ ಆಗಿದೆ, ಅದಕ್ಕೆ ಇವಾಗ ಮುಂದ್ಗಡೆ ಹೋಗಬೇಕು. ನೋಡ್ರಿ, ಇದು ನಮ್ದು ನ್ಯೂ ಕ್ಯಾಂಪಸ್, ಕಾಲೇಜಿಂದ ಮೇನ್ ಗೇಟ್ ಇದು. ಇದು ಬಸ್ ಹತ್ಕೊಂಡು ಬಂದೀವಿ. ಬನ್ನಿ ಹೋಗೋಣ, ಬರ್ರಿ. ನಮ್ಮ ಕಾಲೇಜ್ ಇರೋದು ಈ ಸೈಡ್, ಮುಂದೆ ತೋರಿಸ್ತೀನಿ. ಇದು ನೋಡ್ರಿ ನಮ್ಮ ನ್ಯೂ ಕ್ಯಾಂಪಸ್. ಇದರದ್ದು ಒಂದು ಸಪ್ರೇಟ್ ಬ್ಲಾಗ್ ಮತ್ತೊಂದು ಸಲ ಮಾಡ್ತೀನಂತ. ನೋಡ್ಬೋದು, ಈ ಸೈಡ್ ಗ್ರೌಂಡ್ ಐತಿ, ಈ ಕಡೆ ನಡೀತೈತಿ. ಈ ಕಡೆ ಇರೋದು ASP ಕಾಲೇಜ್, ಡಿಗ್ರಿ ಕಾಲೇಜ್ ಆ್ಯಂಡ್ PU ಕಾಲೇಜ್. ಇಲ್ಲಿ KCP ಕಾಲೇಜ್. ಹೋಗೋಣ ಬರ್ರಿ, ಮತ್ತೆ ನಿಮಗೆ ಸಿಗುವಂಥ 1:15ಗೆ. ಇದು ಗ್ರೌಂಡ್ ನೋಡ್ರಿ, ನಮ್ಮ ಕಾಲೇಜಿಂದ, KCP ಕಾಲೇಜಿಂದ ಹೊರಗಿಂದ ಗ್ರೌಂಡ್. ಇದು ಬಾಜು ಇದ್ದಿದ್ದು ASP PU ಕಾಲೇಜ್. ಗ್ರೌಂಡ್ ಇದ್ರಿ ನೋಡ್ರಿ. ನಾವು ಇವಾಗ ಕ್ಲಾಸಸ್ ಎಲ್ಲ ಮುಗಿದು ವಾಪಸ್ ಹೊಂಟೀವಿ. ಬರ್ರಿ, ಇವಾಗ ಮತ್ತೆ ವಾಪಸ್ ಹೋಗೋ ಮುಂದೆ ಬಸ್ ಸಿಗ್ತೈತೋ ಇಲ್ಲೋ ಅಂತೇಳಿ ನೋಡೋಮಂತ. ಬರ್ರಿ ಹೋಗೋಣ. ಇವಾಗ ಹೇಗಿದ್ದೀರಿ ನೋಡ್ರಿ, ನಾವು ಕಾಲೇಜಿಂದ ಇಲ್ಲಿಗೆ
ಗಾಂಧಿ ಚೌಕಿಗೆ 20 ರೂಪಾಯಿ ಕೊಟ್ಟು ಆಟೋಗೆ ಬಂದ್ವಿ. ಈಗ ಮತ್ತೆ ಮುಂದೆ ಹೋಗೋಣ ಅಂತ ಮನೆಗೆ. ನಮ್ಮ ಮನೆ ಇರೋದು ಗಣೇಶ್ ನಗರ ಒಳಗೆ. ಬನ್ನಿ ಈಗ ನಾವು ಗಣೇಶ್ ನಗರ ಕಡೆ ಹೋಗೋಣ. ಈಗ ನಾ ಇರೋದು ಗಾಂಧಿ ಚೌಕ. ನಾವಿರೋದು ಗಾಂಧಿ ಚೌಕ್ನಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತೀನಿ. ನೋಡಿ, ಇವತ್ತು ನಾವು ಮಧ್ಯಾಹ್ನ 2:30 ಮನೆಗೆ ಬಂದೆ. ಬರೋದು ಅದು ಆದಮೇಲೆ ಮತ್ತೆ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನೋಡ್ರಿ, ನಾನು ಗಣೇಶ್ ನಗರ ಕೊಂಡೀನಿ. ಯಾಕೆ ಅಂತಂದರೆ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಬಂದಾರ, ಅವರಿಗೆ ಮೀಟ್ ಆಗ ಅಂತೇಳಿ ಹೊಂಟೀನಿ. ಬರ್ರಿ ಹೋಗೋಣ. ಅವ್ರು ಯಾರು ಸಬ್ಸ್ಕ್ರೈಬರ್ ಅಂತೇಳಿ ನೋಡೋಣ. ಅವರು ಸಬ್ಸ್ಕ್ರೈಬರ್ ಜೊತೆಗೆ ಅವರು ಒಬ್ಬ ಯೂಟ್ಯೂಬರ್, ನ್ಯೂಲಿ ಇವಾಗ ಜಸ್ಟ್ ಯೂಟ್ಯೂಬ್ ಒಳಗೆ ಬಂದಾರೆ. ಬರೀ ಹಾಗಾದರೆ ಅವರಿಗೆ ಮೀಟ್ ಆಗೋಕ್ಕೆ ಹೋಗೋಣ ಅಂತ. ಫ್ರೆಂಡ್ಸ್ ನೋಡ್ರಿ, ನಾ ಗಣೇಶ್ ನಗರ ಒಳಗೆ ಬಂದೀನಿ. ಈಗ ಗಣೇಶ್ ನಗರ ಕಡೆ ಅವರು ಇಲ್ಲೇ ಬ್ರಿಡ್ಜ್ ಮೇಲದ ಅಂತ, ಬ್ರಿಡ್ಜ್ ಇಳ್ಕೊಂಡು ಬರ್ತಾರಂತ. ನಾವು ನೋಡೋಣ, ವೇಟ್ ಮಾಡೋಣ 1-2 ಮಿನಿಟ್. ನೋಡ್ಬೋದು ಇಲ್ಲಿ ನಮ್ಮ ಗಣೇಶ್ ನಗರ ಹೇಗಿದೆ ಅಂತೇಳಿ. ಇದೇ ನೋಡ್ರಿ ಗಣೇಶ್ ನಗರ ಸ್ಟಾಪ್. ಇಲ್ಲೇ ನಿಂದಿರ್ತಾವೆ ಸಿಟಿ ಬಸ್. ಇಲ್ಲೇ ಇರೋದು ಬ್ರಿಡ್ಜ್. ಅಂದರೆ ಇದು ಸೀದಾ ಇಲ್ಲೇನು ಕಾಣಕತ್ತಲ್ಲ, ಈ ಕಡೆ ಸೀದಾ ಬಿಜಾಪುರ ಸಿಟಿ ಒಳಗೆ ಹೋಗ್ತದೆ, ಈ ಕಡೆ ಸೀದಾ ಬೆಂಗಳೂರಿಗೆ ಹೋಗ್ತದೆ. ನೋಡ್ಬೋದು ನಮ್ಮ ಒಂದು ಬಿಜಾಪುರ ಗಣೇಶ್ ನಗರ. ನೋಡಿ ಫ್ರೆಂಡ್ಸ್, ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಇವತ್ತು ನಂಗೆ ಭೂತ್ನಾಳಕ್ಕೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ಮುಂಜಾನೆ ಬಸ್ ಭಾಳ ಲೇಟಾಗಿ ಬಂದು ಗಣೇಶ್ ನಗರ ಕೆಲವೊಂದು ಸಲ ಗಣೇಶ್ ನಗರ ಬಸ್ ಬೇಕಾಗಿರ್ತಾವೋ ಆ ದಿವ್ಸ ಬರೋಲ್ಲ, ಬ್ಯಾಡ್ ಅಂದಾಗ ಬರ್ತಾವೆ. ಪ್ರಾಬ್ಲಮ್ ನೋಡ್ಬೋದು. ನನ್ನ ಮುಂದೆ ಇವತ್ತು ಗಣೇಶ್ ನಗರ ಬಸ್ 5-6 ಹೋದು. ಅದ್ರೊಳಗೆ ಒಂದು ಬಸ್ ನಾ ಹತ್ತಲಿಲ್ಲ. ನಂಗೆ ಹೋಗಬೇಕಾಗಿರೋದು ಎಲ್ಲಿಪ್ಪ ಅಂತಂದರೆ ಭೂತ್ನಾಳ್ ಕನಕದಾಸ್ ಹೀಗೆ ಹೋಗೋದಿತ್ತು. ಗಣೇಶ್ ನಗರ ಬಸ್ ಮೊದಲು ವೇಟ್ ಮಾಡ್ತಿದ್ದೆವು, ಬರ್ತಿದ್ದಿಲ್ಲ. ಇವತ್ತು 5-6 ಬಸ್ ಹೋಗ್ಯಾವ ನೋಡ್ರಿ. ಹೆಂಗೆ ಇರಲಿ, ನಡಿತೈತೆ. ಅದನ್ನು ಕೆಲವೊಂದು ಸಲ ಅದ್ರದ್ದು ಒಂದು ಅನುಭವನೂ ಇರಬೇಕು ಎಲ್ಲರಿಗೆ. ನೋಡಮ್, ನಮ್ಮ ಫ್ರೆಂಡಿಗೆ ಫೋನ್ ಮಾಡಮ್ಮ, ಸಬ್ಸ್ಕ್ರೈಬರ್ ಎಲ್ಲದಾರ ಅಂತೇಳಿ. ಇವಾಗ ಸಬ್ಸ್ಕ್ರೈಬರ್ ಅವರು ಬಂದಾರ, ಇಲ್ಲೇ ಅದಾರ. ಇವರೇ ನೋಡ್ರಿ ನಮ್ಮ ಸಬ್ಸ್ಕ್ರೈಬರು. ಮತ್ತು ಹಾಗೆ ನಮ್ಮ ಖಾಸ್ ಕುಚಿಕೋ ಫ್ರೆಂಡ್ಸ್. ನಾವು ತುಂಬ ಒಂದು ದಿನದಿಂದ ಒಂದು ಫ್ರೆಂಡ್ಶಿಪ್ ಒಳಗೆ ಇದೀವಿ. ಸುಮಾರು ಒಂದು ಎಷ್ಟಂದ್ರೆ ಒಂದು 3-4 ವರ್ಷ ಆಯ್ತು ರೀ ಫ್ರೆಂಡ್ಸ್. ಅಷ್ಟೊಂದು ಸ್ಮಾಲೆಸ್ಟ್ ಫ್ರೆಂಡ್ ಇದೀವಿ. ಹಾಯ್ ಫ್ರೆಂಡ್. ಯಾಕಂದರೆ ಇವರು ಇಷ್ಟು ದಿನ ಕ್ಯಾಮ್ರಾ ಒಳಗೆ ಬರ್ತಿದ್ದಿಲ್ಲ. ಇವರಿಗೆ ಕ್ಯಾಮ್ರಾ ಒಳಗೆ ಬರೋದು ಚಲೋ ಅನ್ನಿಸ್ತಿದ್ದಿಲ್ಲ. ಇವಾಗ ಇವರು ಒಂದು ಚಾನಲ್ ಓಪನ್ ಮಾಡತ್ತಾರ. ಆದರೆ ಇವರು ಒಂದು ಚಾನಲ್ ಹೆಸರು ಇನ್ನೂವರೆಗೂ ರಿವೀಲ್ ಆಗಿಲ್ಲ. ಆದಷ್ಟು ಬೇಗ ಇವರು ಚಾನಲ್ ಒಂದು ರಿವೀಲ್ ಮಾಡ್ತಾರಂತ ಹೇಳಿ ನಾನು ಅನ್ಕೋತೀನಿ. ಮಾಡ್ತಿರಲ್ಲ ಬ್ರೋ? ಮಾಡ್ತೀನಿ ಬ್ರೋ. ಯಾಕಂದರೆ ನಿಮ್ಮ ಸಬ್ಸ್ಕ್ರೈಬರ್ ಈಗ ಬರ್ತಾರೆ, ನಿಮ್ಮ ಫ್ಯಾಮ್ಲಿ ಖುದ್ದು ಒಂದು ಫ್ಯಾಮ್ಲಿ ಬರ್ತದೆ. ಹಾಯ್ ಹೇಳ್ರಿ. ಹಾಯ್ ಫ್ರೆಂಡ್. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ ಮಾಡಿದ್ದೀನಿ. ಒಂದು ನೀವು ನಮ್ಮ ಸಪೋರ್ಟ್ ಮಾಡಬೇಕು ಮತ್ತು ಇದು ಮಾಡಬೇಕು, ಬೆಂಬಲ ಕೊಡಬೇಕು. ನಮ್ಮ ಫ್ರೆಂಡ್ಸಿಗೂ ನೀವು ಬೆಂಬಲ ಕೊಡಿ ಫ್ರೆಂಡ್ಸ್. ಬನ್ನಿ, ಇವಾಗ ಏನು ಚಹಾ ಕುಡಿಯೋಕೆ ಹೊಂಟೀನಿ. ಬರ್ರಿ, ಚಹಾ ಕುಡಿಯೋಕೆ ಹೊಂಟೀವಿ ನಾವು ಗಣೇಶ್ ನಗರ ಒಳಗೆ. ಭವಾನಿ ಒಂದು ಲಿಂಗಾಯತ ಹೋಟೆಲ್ ಹೊಂಟೀವಿ, ಚಹಾ ಕುಡಿಸ್ತಾರಂತ. ನೋಡ್ರಿ, ನಾವು ಬೇರೆ ಕಡೆ ಹೊಂಟೀವಿ. ಯಾಕಂದರೆ ಇಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಹಚ್ಚಿದ್ದಾರೆ. ಅಲ್ಲಿ ನಮ್ಗೆ ಒಂದು ವಿಡಿಯೋ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ಬ್ಯಾಕ್ಗ್ರೌಂಡ್ ಸೌಂಡ್ ಆಗಿದ್ರೆ ನಮಗೂ ಕಾಪಿರೈಟ್ ಕೂಡ ಬರುತ್ತೆ. ಹಾಗಾಗಿ ಏನೈತಿ, ನಾವು ಬೇರೆ ಕಡೆ ಹೊಂಟೀವಿ. ಮತ್ತು ಏನು ಎಲ್ಲಾದರೂ ಒಂದೇ. ಬನ್ನಿ, ಇವಾಗ ನಾವು ಹೋಗ್ತಾ ಇದ್ದೀವಿ. ಹೋಗೋಣ ಗಣೇಶ್ ನಗರ ಒಳಗೆ. ನಮ್ಮ ಫ್ರೆಂಡ್ ಇವಾಗ ವಾಪಸ್ ಹೋಗ್ತಾ ಇದ್ದಾರೆ. ಇವ್ರಿಗೂ ಈಗ ಭಾಳಷ್ಟು ಆಯಿತು, ಟೈಮ್ 10 ಆಯಿತು. ಇವ್ರು ನಮ್ಮ ಜೊತೆ ಇದ್ದರು. ನೀವು ಬಂದಿದ್ರಿ ಬೈ. ಥ್ಯಾಂಕ್ಸ್ ಬೈ. ಮತ್ತು ನಾಳೆ ಸಿಗೋಣ್ರಿ. ಓಕೆ, ನಾಳೆ ಸಿಗುಮಂತೀರಿ ಫ್ರೆಂಡ್ಸ್. ನಾ ಬೇಕಾದ್ರೆ ನನ್ನ ದಿನ ಕಂಟಿನ್ಯೂ ಮಾಡೋದೈತಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬಟ್ ನಮ್ಮ ಬ್ರದರ್ ಅವರು ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅವರಿಗೂ ಸ್ವಲ್ಪ ಕೆಲಸ ಇತ್ತಂತ ಮನ್ಯಾಗ. ಅವರಿಗೂ ಫೋನ್ ಮಾಡತ್ತಾರ, ಅವರು ಹೊಂಟ್ರೆ. ಹೋಗ್ಬಿಡ್ರಿ ಬೈ. ಥ್ಯಾಂಕ್ಸ್ ರೀ. ಆರಾಮ್ಸಿ ಮನೆ ಹೋಗ್ರಿ. ಫೋನ್ ಮಾಡಿರಿ ನನಗೆ ಮನೆ ಹೋಗಿಂದ. ಓಕೆ 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 ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ. ಇದು ನೋಡ್ರಿ, ನಮ್ಮ ಫ್ರೆಂಡ್ ಅಮೃತ್ ಅವ್ರು ಬಂದಿದ್ರು.
ಅವರೊಂದು ಹೊಸ ಚಾನಲ್ ಓಪನ್ ಮಾಡಕತ್ತಾರ. ಅದಕ್ಕೆ ಏನೇನು ಬೇಕು ಅಂಥೇಳಿ ನನಗೆ ಸ್ವಲ್ಪ ಅಡ್ವೈಸ್ ತೊಗೊಳತ್ತಿದ್ರು. ಅಡ್ವೈಸ್ ಎಲ್ಲ ಕೊಟ್ಟೀನಿ, ಎಲ್ಲ ಚಲೋ ಹೇಳೀನಿ. ಅವ್ರಿಗೂ ಒಂದು ಭರವಸೆ ಕೊಟ್ಟೀನಿ. ಇವಾಗ ಅವನಿಗೆ ಮನೇಲಿ ಫೋನ್ ಬರ್ತಾಯಿತ್ತು, ಹಾಗಾಗಿ ಅವರು ವಾಪಸ್ ಹೋದರು. ಈಗ ನಾವು ಕೂಡ ಮನೆಗೆ ಹೋಗುಮು. ಮತ್ತು ಈಗೇನಿಲ್ಲ, ಜಾಸ್ತಿ ಮನೆಗೆ ಹೋಗೋದು, ಊಟ ಮಾಡಿ ಮಲ್ಕೊಳ್ಳೋದು. ನಮಗೆ ಸ್ವಲ್ಪ ಏನಾದರೂ ಸ್ಟಡಿ ಅಂತ ಮಾಡಬೇಕು ಫ್ರೆಂಡ್ಸ್. ಸ್ಟಡಿ ಅಂತ ಮಾಡ್ತೀನಿ. ಸ್ಟಡಿ ಮಾಡೋದು ಅಂದರೆ ನಾನು ಹಾಕಲ್ಲ, ಅದು ನಮ್ಮ ಪರ್ಸ್ನಲ್ ಇರ್ತೈತಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಒಳಗೆ ಶೇರ್ ಮಾಡ್ತೀರಿ ಫ್ರೆಂಡ್ಸ್. ಇಂಥದ್ದೇ ಇನ್ನೊಂದು ಅನದರ್ ಬ್ಲಾಗ್ ಒಳಗೆ ಸಿಗುಮಂತ. ಅಲ್ಲಿವರೆಗೂ ಟಾಟಾ, ಬಾಯ್ ಆ್ಯಂಡ್ ಗುಡ್ ನೈಟ್.